ಆಚಾರ್ಯನ ಹೃದಯದಲ್ಲಿ ಸ್ಮರಿಸಿಕೊಂಡು ಸೈಡ್ ನಾರಾಯಣ ಗುರು ಲಿಂಗೈಕ್ಯ ಶತಸ್ಥಲ ಬ್ರಹ್ಮ ಪರ್ವತ ಶಿವಾಚಾರ್ಯ ಕರ್ತೃಗತಿಗೆ ಹಣೆ ಬಳೆದು ಈ ಭಾಗದೊಳಗ ನಡೆದಾಡುವ ದೇವರನ್ನೇ ಬೇಡಿದವರಿಗೆ ಬೇಡಿದ್ದವನ್ನು ಕೊಟ್ಟಿರುವಂತಹ ಪವಾಡ ಪುರುಷ ಗುರು ಕಾಸ್ಕತನ್ನ ಹೃದಯದಿಂದಲೇ ಸ್ಮರಿಸಿಕೊಂಡು ಶ್ರಾವಣ ಮಾಸದ ನಿಮಿತ್ತವಾಗಿ ಅಲ್ಲಮ ಪ್ರಭುದೇವರು ಹಾಗೂ ತಾಯಿ ಹೇಮರಡಿ ಮಲ್ಲಮ್ಮನ ದಿವ್ಯ ಚೇತನಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಆರನೇ ದಿನದ ಮಲ್ಲಮ್ಮನ ಪುರಾಣದ ವೇದಿಕೆಯ ಮೇಲೆ ಆಸೀನರಾದ ವಾಗ್ಮಿಗಳು, ಒಳ್ಳೆಯ ಬುದ್ಧಿಜೀವಿಗಳು, ಶ್ರೀ ಪರಮ ಪೂಜ್ಯ ವೇದಮೂರ್ತಿ ಬಸಲಿಂಗಯ್ಯ ಮಹಾಸ್ವಾಮಿಗಳವರೇ, ಬಹಳ ಸುಂದರವಾಗಿ ಸಂಗೀತದ ಸುಧೆಯನ್ನು ಬೀರುತ್ತಿರುವ ನಮ್ಮ ಸಂಗಮೇಶ್ ಉತ್ತಂಗಿಯವರಲ್ಲಿ ಹಾಗೂ ರಮೇಶ್ ಮುಂಡ್ರಿಗವರಲ್ಲಿ, ತಾಯಂದಿರಲ್ಲಿ, ಹಿರಿಯರಲ್ಲಿ ನಿಮ್ಮ ಅಂತರಂಗದಲ್ಲಿರುವಂತಹ ಪರಮಾತ್ಮನಿಗೆ ಶರಣಾರ್ಥಿಗಳು. ನಾಲ್ಕು ದಿನ ಪುರಾಣ ಸಂಕ್ಷಿಪ್ತವಾಗಿ ಸಾಗಿ ಬಂದೈತಿ. ನಾ ಏನ್ ಮಾಡಿನ ವಿಚಾರಪ್ಪ ಅಂತಂದ್ರ 4 ದಿನದ್ದು ಒಂದೇ ದಿನ ಮಾತ್ರ ಇರ್ಬೇಕಂತ ವಿಚಾರ ಮಾಡಿ ನನ್ನ ಮನಸ್ಸಿನ. ಯಾಕಂದ್ರ 4 ದಿನ ಎಷ್ಟು ಸಂಭ್ರಮ ಆಯ್ತಪ್ಪ ಅಂತಂದ್ರ ನಿಮ್ಮ ಮನಸ್ಸು ಬಹಳ ದೊಡ್ಡದೈತಿ, ನಿಮ್ಮ ಮನಸ್ಸು ಬಹಳ ಪವಿತ್ರ ಐತಿ, ನಿಮ್ಮ ವಿಚಾರಗಳು ಸಂಸ್ಕಾರಗಳು ಬಹಳ ದೊಡ್ಡ ಅದಾವ. ಎಷ್ಟು ಒಳ್ಳೆಯ ಮನಸ್ಸಪ್ಪ ಅಂತಂದ್ರ ಇವತ್ತಿನ ದಿನಮಾನಗಳಲ್ಲಿ ಹೊರಗಿನ ಪ್ರಪಂಚದ, ಹೊರಗಿನ ಸಮಾಜದ ವಿಚಾರಗಳನ್ನು ನೀವೆಲ್ಲ ನೋಡ್ತೀರಿ ದಿನನಿತ್ಯ ಟಿವಿ ಒಳಗ, ಮೊಬೈಲ್ ಒಳಗ. ಆದ್ರ ಶ್ರಾವಣ ಮಾಸದೊಳಗ ಭಗವಂತನನ್ನ ನಾಮಸ್ಮರಣೆ ಮಾಡಬೇಕು. ನಾವೆಲ್ಲ ಭಗವಂತನನ್ನ ಧ್ಯಾನದೊಳಗೆ ನಾವೆಲ್ಲ ಇರಬೇಕು. ಶ್ರಾವಣ ಮಾಸದೊಳಗ ಪುರಾಣದೊಳಗೆ ನಾವೆಲ್ಲ ಕೇಳಬೇಕು ಅಂತೇನು ಸಂಕಲ್ಪ ಏನು ಮಾಡಿದ್ರಲ್ಲ, ನಿಮ್ಮ ಸಂಕಲ್ಪ, ನಿಮ್ಮ ಮನಸ್ಸು ಬಹಳ ದೊಡ್ಡದು ಅನ್ನೋದು ತಪ್ಪಾಗಲಿಕ್ಕೆ. ಯಾಕೆ ಈ ಮಾತನ್ನು ಹೇಳ್ತಿದ್ರಂದ್ರ, ಒಂದೇ ದಿನ ಪುರಾಣ ಪ್ರಾರಂಭ ಮಾಡಿದ್ವಿ. ಆ ಅಮ್ಮನ ಕೃಪಾ ಕಟಾಕ್ಷ, ಅಲ್ಲಮ ಪ್ರಭುದೇವರ ಕೃಪಾ ಕಟಾಕ್ಷದಿಂದ, ಕಾಸ್ಕತನ ಆಶೀರ್ವಾದದಿಂದ ನಿಮ್ಮೆಲ್ಲರ ಮನಸ್ಸು ತೃಪ್ತಿಯಾಗಂಗ ವರ್ಣರಾಜನ ಅರ್ಪಟ ಇವತ್ತು ಈ ನಾಡಿನ ತುಂಬೆಲ್ಲ ಆಯ್ತಪ್ಪ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನೀವು ಅನ್ನುವಂಥ ಮಾತನ್ನು ನಾವು ಬಹಳ ಖುಷಿಯಿಂದ ಇರಬೇಕಾಗ್ತದೆ. ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಮಳೆ ಇಲ್ಲ. ಇವತ್ತಿನ ತಾಳಿಕೋಡಿ ಆ ಕಡೆ ನಮಗಾದಷ್ಟು ಮಳೆನೇ ಇಲ್ಲ. ಈ ಪುರಾಣ ಪ್ರವಚನ ಇದೇನು ಆಧ್ಯಾತ್ಮ ಚಿಂತನೆ ಐತಲ್ಲ, ಇದು ನಾವು ನೀವು ಮಾಡಿಕೊಂಡು ಬಂದದ್ದು ಅಲ್ಲ, ನಾವು ನೀವು ಮಾಡಿಟ್ಟಿದ್ದು ಅಲ್ಲ. ಎಷ್ಟೋ ಶತಮಾನಗಳಿಂದ ಋಷಿ ಮುನಿಗಳು, ಮಹಾತ್ಮರು, ಯೋಗಿಗಳು, ತಪಸ್ವಿಗಳು ಇವೆಲ್ಲ ಪುರಾಣಗಳನ್ನ ಬರೆದಿಟ್ಟು ಸಮಾಜಕ್ಕೆ ಶರಣರ ಸಂದೇಶವನ್ನು ಹಿಡ್ಕೊಂತ ಬಂದ್ರು. ನಮ್ಮ ನೀವು ಪುರಾಣ ಆಗದ್ರೆ ಆತವರು, ಹೇಮಡಿ ಮಲ್ಲಮ್ಮನ ಪುರಾಣ ಆದಾಗ ನಮ್ಮದು ಆಗದ್ರೆ ಆತವರು, ಕಲಬುರಗಿ ಶಾಣಬಸಪ್ಪರ ಪುರಾಣ ಆದಾಗ ನಮ್ಮ ಆಗದ್ರೆ ಆತವರು. ನಮ್ಮ ಪುರಾಣ ಬೇರೆ ಅವರು. ನಮ್ಮ ಪುರಾಣ ಬರೀ ಮಂದಿರ ಆಡ್ಕೊಳ್ಳೋದೈತಲ್ಲ, ಅವು ನಮ್ಗೆ ದೊಡ್ಡ ದೊಡ್ಡ ಪುರಾಣ ಆಗ್ತಾವ. ಇವು 100 ಪೇಜ್ ಇದ್ರೆ 500 ಪೇಜ್ ಗ್ರಂಥ ಆಗ್ತಾವ ನಮ್ಗೆ. ಆ ಪುರಾಣದಿಂದ ಮುಕ್ತಿ ಇಲ್ಲ. ಆ ಪುರಾಣದಿಂದ ಮನಸ್ಸಿಗೆ ಅಶಾಂತಿ ಬರ್ತದೆ. ಇಲ್ಲಿ ಏನು ಶ್ರಾವಣ ಮಾಸದೊಳಗ ಒಳ್ಳೆಯ ವಿಚಾರವನ್ನ ಕೇಳಬೇಕು,
ಜಾಸ್ತಿ ಸಿಗಾಕ ಸಾಧ್ಯತೆ ಐತಿ. ಮನಸ್ಸು ಭಾಳ ದೊಡ್ಡದಲ್ರಿ. ಯಾವುದೇ ಒಂದು ಕಾರ್ಯ ಮಾಡಿ, ಇವತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಆಗ್ಬೇಕಾದ್ರೆ ಮನಸ್ಸು ಭಾಳ ದೊಡ್ಡದಲ್ರಿ. ಒಂದು ಹಳ್ಳಿ ಒಳಗ ಇಬ್ರು ಅಣ್ಣ ತಮ್ಮ ಇದ್ರು. ಇಬ್ಬರೇ ಇರ್ತಾರ ನೋಡ, 3-4 ಮಂದಿ ಅದ ಊರಾಗ. ಆದ್ರೆ ಆ ಊರಾಗ ಇಬ್ಬರೇ ಅಣ್ಣ ತಮ್ಮ. ಅವ್ರ ಹೊಲ ಎಷ್ಟಿತ್ತಪ್ಪ ಅಂತಂದ್ರ ಒಂದು 50 ಎಕರೆ ಕಬ್ಬಿನ ತೋಟ. 50 ಎಕರೆ ಕಬ್ಬಿನ ತೋಟ, ಅದ್ಭುತವಾದಂತ ನೀರಾವರಿ. ಈ ಲೈಟಿಂಗ್ ಕಂಬದಷ್ಟು ಇತ್ತಂದು ಕಬ್ಬು, ಅಷ್ಟು ಎತ್ತರ ಇತ್ತಂದು ಕಬ್ಬು. ಬಹಳ ಫಲವತ್ತಾದ ಭೂಮಿ. ಸುತ್ತಲ ಹಳ್ಳಿ ಜನ ಆ ಕಬ್ಬನ್ನ ನೋಡಾಕ ಎತ್ತರೆ ಗಾಡಿ ಕಟ್ಕೊಂಡು ಬರ್ತಾರಂತ, ಅಷ್ಟು ಚಂದ ಇತ್ತಂದ ಕಬ್ಬು. ಒಂದಿನ ಏನಾಗುತ್ತಪ್ಪ ಅಂತಂದ್ರ ಅಣ್ಣ ಮನೆಗೆ ಹೋಗಿ ಹೊಲಕ್ಕೆ ಹೋಗಿ ಮನೆಗೆ ಬರ್ತಿರ್ತಾರೆ. ಬರುವ ಸಂದರ್ಭದೊಳಗ ಒಂದು 5 ಗಣತಿ ಕಬ್ಬು ದಾರ್ಯಾಗ ಬಿದ್ದಿರ್ತೈತಿ. 5 ಗಣತಿ ಕಬ್ಬು ದಾರ್ಯಾಗ ಬಿದ್ದಿರ್ತೈತಿ. ಬಹಳ ಚಲೋ ಕಬ್ಬು ಇರ್ತದದು. ಮನೆಯಾಗ ಹುಡುಗರು ತಿಂತಾವಂತಂದು ಆ ಕಬ್ಬು ತಗೊಂಡು ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ತನ್ನ ಮಗ, ತಮ್ಮನ ಮಗ ಇಬ್ರು ಅಂಗಳದೊಳಗ ಆಟ ಆಡಕತ್ತಿದ್ರು. ಆಟ ಆಡೋ ಸಂದರ್ಭದೊಳಗ ಕಬ್ಬು ನೋಡಿಬಿಟ್ರು ಅವರು. ನಿಮ್ಮ ಹುಡುಗರು ತಾಳಿ ಕೊಟ್ಟಿಗೆ ಹೋಗಿ ಬಂದಿರ್ತೀರಿ, ಬ್ರೆಡ್ ಬಿಸ್ಕಿಟ್ ಇನ್ನ ಬಾಗಿಲು ಹೊರಗಿರ್ತೈತೆ, ಅಲ್ಲೇ ಹರಕೋತಿರ್ತಾರ. ಹುಡುಗರು ಆಸೆ ಬರ್ತದೆ, ಸಣ್ಣದಂತ ನಾವು ಮಾಡಿ. ಹಂಗ ಆ ಹುಡುಗರ ಕಬ್ಬು ನೋಡಿ ಓಡಿ ಬಂದವ್ರ ಅಂತ, ದೊಡ್ಡಪ್ಪ ಕಬ್ಬು ನನಗ್ ಕೊಡೋಂತ ಅವ ಅಂತಾನ ತಮ್ಮನ ಮಗ. ಯಪ್ಪ ಕಬ್ಬು ನನಗ್ ಕೊಡೋಂತ ಅವನ, ಇಬ್ಬರಿಗೆ ಕೊಡ್ತೀನಿಂದ್ರಪ್ಪ ಅಂತಂದು ಅವ ಏನ್ ಮಾಡಿದ, ಏಕೋ ಭಾವದೊಳಗ ಕಬ್ಬಿನ ಗಣಿಕೆ 5 ಗಣಿಕೆಯನ್ನು ಮುರಿದ. ಅದು ಏನಾಯ್ತಪ್ಪ ಅಂತಂದ್ರ 2 ಗಣಿಕೆ ಒಂದು ಕಡೆ ಆಯ್ತು, 3 ಗಣಿಕೆ ಒಂದು ಕಡೆ ಆಯ್ತು. ಅವ್ ಮನೆಗೆ ಹಿರಿದು ಬಹಳ ದಡ್ಡಿರ್ತಾವ, ಏನು ಗೊತ್ತಿಲ್ಲ. ಏಕೋ ಭಾವದೊಳಗ ಅವ ಏನ್ ಮಾಡಿದ, 2 ಗಣಿಕೆ ಕಬ್ಬನ್ನ ತಮ್ಮನ ಮಗ ಕೊಟ್ಟುಬಿಡ. ಈ 3 ಗಣಿಕೆ ಕಬ್ಬಿತ್ತಲ್ಲಿ ತನ್ನ ಮಗ ಕೊಟ್ಟು. ಇದನ್ನ ಬ್ಯಾರೆ ಮೇಲೆ ತಗೊಂಡು ಅವ್ರು ತಾವು ನೋಡ್ತಿದ್ದ. ನೋಡಿ, ಆಹಾ, ನಮ್ಮ ಅಣ್ಣನ ನಾವು ಏನೇ ತಿಳ್ಕೊಂಡಿದ್ದೆ, ನಾನು ನಮ್ಮ ಅಪ್ಪ ಅಂತ ತಿಳ್ಕೊಂಡಿದ್ದೆ ಅಂತ ತೆಳಗೆ ಬಂದ. ನೋಡ್ರಿ ಮನುಷ್ಯಾಗ ಬುದ್ಧಿ ಯಾವ ರೀತಿ ಬರ್ತದಂತ ಬಂದ. ಅವ್ ಗೊತ್ತೇ ಅವ್ರ ಅಣ್ಣಗ, ನನ್ನ ಮಗ 3 ಗಣಿಕೆ ಕೊಟ್ಟಿ ಅನ್ನೋದು ಗೊತ್ತಿಲ್ಲ, ತಮ್ಮನ ಮಗ 2 ಗಣಿಕೆ ಕೊಟ್ಟಿ ಅನ್ನೋದು ಗೊತ್ತಿಲ್ಲ. ಏಕೋ ಭಾವದಾಗ ಕೊಟ್ಟು ಬಿಟ್ಟ. ನಾವು ತೆಳಗೆ ಬಂದ. ಅಣ್ಣ ಇವತ್ತ 2 ಒಂದು ತೀರ್ಮಾನ ಆಗ್ಬೇಕು ಅಂತ ನೋಡು, ಎಲ್ಲಿ ಹೋಯ್ತು. ಯಾಕಪ್ಪ ಹಿಡಿಯಾಗ ಮಾತಾಡ್ತೀನಿ? ಇಲ್ಲಣ್ಣ, ನಮ್ಮಪ್ಪ ಸತ್ತಾಗ ನಮ್ಮ ಅಪ್ಪನ ಪಡೆದ ನಿನಗಿಟ್ಟಾರ. ಆದ್ರೆ ನಮ್ಮಪ್ಪ ಸತ್ತಿಲ್ಲ ಅಂತ ತಿಳ್ಕೊಂಡಿ. ನಾನು ಇನ್ನು ರೂಪದೊಳಗೆ ನಾನು ಕಂಡೀನಿ, ಆದ್ರ ಇವತ್ತ ನನಗ ಬ್ಯಾರೆ ಕಂಡಿ ಅಂತ ಬಿಟ್ಟ. ಯಾಕೆ ಹೋತಮ್ಮ, ನಾ ಏನ್ ಮಾಡಿ ಹಿಂಗ್ಯಾಕೆ ಮಾತಾಡಕತ್ತೀನಿ? ಇಲ್ಲಣ್ಣ, ಇವತ್ತು 2 ಒಂದು ತೀರ್ಮಾನ ಆಗ್ಬೇಕು. ಅಲ್ಲಪ್ಪ, ನಾ ಏನ್ ಮಾಡೀನಿ? ಅಲ್ಲಣ್ಣ, ನಿನ್ನ ಮಗಗ 3 ಗಣಿಕೆ ಕಬ್ಬು ಕೊಟ್ಟು, ನನ್ನ ಮಗಗ 2 ಗಣಿಕೆ ಕಬ್ಬು ಕೊಟ್ಟಿ. ಇನ್ನ ಹೊಳಗಿಂತ ಎಷ್ಟು ಮಾಡಿ ಅಂತವ. ಹೊಲದಾಗ ಎಷ್ಟು ಬಿದ್ದದ ಕಬ್ಬು? ಹೊಲದಾಗ 50 ಎಕರೆ ಕಬ್ಬು ಬಿದ್ದೈತಿ. ಇಲ್ಲಿ ಒಂದು ಗಣಿಕೆ ಸಮಸ್ಯೆ ಮಾಡಕತ್ತದಂದ್ರ ಅಂತ ಸಣ್ಣ ಮನುಷ್ಯಗಳಿದ್ರಿಂದ ಪುರಾಣ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲ ಮನುಷ್ಯಗಳು ದೊಡ್ಡ ಅಂತ ಇವತ್ತು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಸಾಗಿಕೊಂಡು ಹೊಂಟದಲ್ಲ. ಇದಕ್ಕೆಲ್ಲ ಕಾರಣ ಯಾರಪ್ಪ? ನಿಮ್ಮೆಲ್ಲ ಮನಸ್ಸುಗಳು. ಪುರಾಣ ಪ್ರವಚನ ಮಹಾತ್ಮರು ಸುಮ್ಸೆ ಎಲ್ಲ ನಾವು ನೀವು ಮಾಡಿಟ್ಟಿದ್ದಾರೆ. ಹೇಳ್ಬಿಡಿ ಮಲ್ಲಮ್ಮ, ಇವತ್ತೊಂದು ಯಾವುದೋ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಇದು ನಾವು ಫಸ್ಟ್ ತಿಳ್ಕೋಬೇಕು. ಕಲಬುರಗಿ ಶರಣಬಸಪ್ಪ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ.
84 ಲಕ್ಷ ಜೀವಕೋಟಿಗಳಿಗೆ ಮಹಾತ್ಮರು, ಶರಣರು, ತಪಸ್ವಿಗಳು, ಯೋಗಿಗಳು. ಒಂದು ಸಮಾಜಕ್ಕೆ ನಾವು ಮಲ್ಲಮ್ಮನ ಸೀಮಿತ ಮಾಡಿದ್ರೆ ಮಲ್ಲಮ್ಮ ಬೆಳೆದಿಲ್ಲ. ಈ ಮಲ್ಲಮ್ಮನ ಆದರ್ಶಗಳು ಪ್ರತಿಯೊಬ್ಬರಿಗೆ ಬೇಕು ಜೀವನದೊಳಗೆ. ಕಲಬುರಗಿ ಶರಣಬಸಪ್ಪನ ವಿಚಾರಗಳು ಪ್ರತಿಯೊಬ್ಬರಿಗೆ ಜೀವನದೊಳಗೆ ಬೇಕು. ನಾಲ್ಕುವಣದ ವೀರೇಶ್ವರ ಶರಣರ ಜೀವನ ಚರಿತ್ರೆ ಪ್ರತಿಯೊಬ್ಬರ ಜೀವನದೊಳಗೆ ಬೇಕು. ಕಾಸ್ಕತನ ಜೀವನ ಚರಿತ್ರೆ ಪ್ರತಿಯೊಬ್ಬರ ಜೀವನದೊಳಗ ಸ್ವಲ್ಪ ಶರಣರ ಮಹಾತ್ಮರ ವಿಚಾರಗಳನ್ನ ನಮ್ಮ ಜೀವನದೊಳಗ ನಾವು ಅಳವಡಿಸಿಕೊಂಡು ಸಾಕು, ನಮ್ಮ ಜನ್ಮ ಪಾವನ ಆಗೋದ್ರೊಳಗೆ ಯಾವುದೂ ಸಂದೇಹ ಇಲ್ಲ. ಅಂತ ಮಹಾತ್ಮರ ಒಂದು ಇವತ್ತ ಹೇಳಿ ಮಲ್ಲಮ್ಮನ ಅಖಿಲ ವಿಚಾರಗಳನ್ನು ಎಲ್ಲ ಗೊತ್ತು. ಆದ್ರ ಮಲ್ಲಯ್ಯನ ಒಂದು ವಿಚಾರ, ಸಿದ್ದನಕೊಳದ ಸೊಂದರಿ ಸಿದ್ದರಾಮನ ವಿಚಾರ, ಮಲ್ಲಮ್ಮನ ವಿಚಾರ, ಬಹಳ ಸುಂದರ ವಿಚಾರಗಳನ್ನ ಇವತ್ತು ನಿಮಗೆಲ್ಲ ನಮ್ಮ ಬಸಲಿಂಗೇಶ ಶಾಸ್ತ್ರಿಗಳು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೊಂಟಿದ್ದಾರೆ. ಇದೆಲ್ಲ ನಾವು ತಿಳ್ಕೋಬೇಕಾಗಿದೆ. ಇಷ್ಟೇ, ಇಲ್ಲಿ ನಿಮ್ಮ ಉದ್ಧಾರಕ್ಕಾಗಿ ನಾವು ಬಂದೀವಿ. ಆದ್ರ ಯಾವುದು ಸ್ವಾರ್ಥ ಇಟ್ಟುಕೊಂಡು ನಿಮ್ಮ ಊರಿಗೆ ಬಂದಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ನಾವು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ಶ್ರಾವಣ ಮಾಸದೊಳಗ ನನಗೆ ಒಂದು ದಿವಸಕ್ಕೆ 3 ಕಾರ್ಯಕ್ರಮ 4 ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಮಾತ್ರ ನಿಮ್ಮ ಊರಿಗೆ ಬರ್ತೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಧರ್ಮ ಸಂಸ್ಕಾರ ಐತಿ, ನಿಮ್ಮಲ್ಲಿ ವಿಚಾರ ಗುಣಗಳದಾವ, ನಿಮ್ಮಲ್ಲಿ ಧರ್ಮದ ದಾರಿ ಒಳಗೆ ನಡೆಯುವಂತ ಜನ ಆಗಿರಪ್ಪ ಅಂತಂದ್ರ ಅಲ್ಲಿ ನಾವು ಬಂದು ಮತ್ತೆ ಧರ್ಮದ ಗಾಳಿಯನ್ನ ಬೀಸುವಂತ ಕೆಲಸ ನಮ್ಮದು, ನಿಮ್ಮದು, ಎಲ್ಲರದು ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಸೋಮವಾರ ದಿನ ತೊಟ್ಟಿಲ ಕಾರ್ಯಕ್ರಮ